ಯಾರೋ ಒಬ್ರು ಹೇಳ್ತಾರೆ ನಮ್ ಎತ್ತು ಹೋಯ್ತೈತೆ ಅದಕ್ಕೆ ನಾವು ಬೇರೆ ಸಣ್ಣ ಪುಟ್ಟ ದನಿ ಕೊಡಲ್ಲ ಅಂತ. ಅಣ್ಣ ಹೋಗ ಎತ್ಕೆ ಎಲ್ರು ಗಾಡಿ ಹೊಡಿತಾರೆ, ಅದೇ ಹೋಗದೇ ಎತ್ತಲ್ಲಿ ಪ್ರೈಸ್ ಮಾಡ್ಬೇಕು. ಸರ್ ನಾವು ರೈಸನ್ ಫೀಲ್ಡ್ ಬರಕ್ಕೆ ನಮ್ ಶಬರಿನೇ ಕಾರಣ. ನಾವು ಶಬರಿನ ಅವರು ಓನರ್ ಗಳಿರ್ಬೋದು, ನಮ್ಮ ಅರುಣ ಕಿರಣ ಅವರು, ನಾವೇ ಅದ್ರಲ್ಲಿ ಪ್ರೈಸ್ ಗೆದ್ದಾಗೆಲ್ಲ ನಾವೇ ಉತ್ಸಾಹದಿಂದ ಕುಣಿದಿರೋದು. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಸ್ನೇಹಿತರೆ ನೋಡಿ, ಮೈಸೂರು ಜಿಲ್ಲೆಯ ಬಿಳಿಕೆರೆ ಗ್ರಾಮದ ಒಂದು ಈಶಾ ಅನ್ನುವ ಒಂದು ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು ನಿಂತಿದೆ ಸ್ನೇಹಿತರೆ ನಮ್ಮ ಮುಂದೆ. ಇದು ಕೂಡ ಹಳ್ಳಿಕಾರ್ ತಳಿಯ ರಾಸು. ಹಳ್ಳಿಕಾರ್ ಸಂರಕ್ಷಣೆ ಮಾಡ್ತಾ ಇದ್ದಾರೆ ರೈತರು. ಸ್ನೇಹಿತರೆ, ಈ ಈಶಾ ಎತ್ತಿನ ಅನೇಕ ಮಾಹಿತಿಯನ್ನ ಅದ್ರ ಮಾಲೀಕರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಎತ್ತಿನ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಅಂತ ಹೇಳಿ. ಸರ್ ಸರ್ ನಮ್ಮ ತಾತ ಅವರು ಹಳ್ಳದ ಮನೆ ಶಿವನಂಜೇಗೌಡರು ಅಂತ, ಅವ್ರ ಮಗ ಪೈಲ್ವಾನ್ ಮಹೇಶ್ ಅನ್ಬಿಟ್ಟು ನಮ್ ತಂದೆಯವರು ಇದನ್ನ ಪಾಲನೆ ಪೋಷಣೆ ಮಾಡೋದು. ಇವು ಜೊತೆನೆ ಇದ್ದು ಗಣಪ ಈಶಾ ಅಂತ ಅನ್ಬಿಟ್ಟು ಅವನ್ನ ಶ್ರೀರಂಗಪಟ್ಟಣ ಶರತ್ತಣ್ಣ ಅಂತ ಚಾಂಪಿಯನ್ ಡ್ರೈವರ್ ಇದಾರೆ. ಅವರು ಚಕಡಿಲಿ ಸುಮಾರು ಪ್ರೈಸ್ ಹೊಡ್ಕೊಟ್ಟಿದ್ದಾರೆ. ಒಂದು 3-4 ಪ್ಲೇಸ್ ಹೊಡ್ಕೊಟ್ಟಿದ್ದಾರೆ. ಪಕ್ಕದ ದನ ಸೆಟ್ ಆಗದೇನೆ ಪ್ರೈಸ್ ಹೊಡೆಯಕ್ ಆಗ್ಲಿಲ್ಲ ಚಕಡಿಲಿ. ಹಂಗೂ ಒಂದ್ 2-3 ಪ್ರೈಸ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಣ್ಣ ನಮ್ಗೆ ಹುಣಸೂರಲ್ಲಿ ಕಾಳಿ ಅಣ್ಣ ಅಂತ ಚಾಂಪಿಯನ್ ಡ್ರೈವರ್ ಇದಾರೆ. ಅವರು ಒಳ್ಳೆ ಡ್ರೈವರು. ಅವರು ಶಬರಿ ಅಂತ ಚಾಂಪಿಯನ್ ಶಬರಿ ಇದೆ. ಆ ಚಾಂಪಿಯನ್ ಶಬರಿ ಗಾಡಿ ಹೊಡಿತಿದ್ರು. ಅವರು ಮತ್ತೆ ನಮ್ಮ ಅರುಣ ಕಿರಣ ಅಂತ ನಮ್ ಸ್ನೇಹಿತರುಗಳಿದ್ದಾರೆ. ಅವರೆಲ್ಲ ಪರಿಚಯ ಆಗಿ ಅವರು ಎಲ್ಲ ಸೇರಿ ನಮ್ಮ ರಕ್ಷಣ ಅವರು, ಅಜ್ಜಂಪುರ ಡಾನ್ ಅವರು, ಮತ್ತೆ ಕಾಳಿ ಅಣ್ಣ ಅವರು, ಕವಾನ್ ಅವರು, ಎಲ್ಲ ಸುಮಾರು ಜನ, ತಳ್ಳಿ ಬಾಬು ಅವರು, ಎಲ್ಲ ನಮ್ ಸ್ನೇಹಿತರುಗಳು, ಪ್ರಸನ್ನ ಅವರು, ಇವರೆಲ್ಲ ಸೇರಿ ಒಂದ್ ಪ್ರೈಸ್ ಮಾಡ್ಬೇಕು ಎಲ್ಲಾರು ಅಂತ ಹೇಳಿ ಕೊನೆಗೆ ಬಚ್ಚಣ್ಣ ಅವ್ರಿಗೆ ಹೇಳಿ ಸಾಲಿಗ್ರಾಮದಲ್ಲಿ ಪಾಯಿಂಟ್ ಅಲ್ಲಿ ಫಸ್ಟ್ ಹೊಡಿತೀವಿ ನಾವು. ಗಣಪ ಈಶಾ ಡ್ರಾಪ್ ಮಾಡಿ ಆಮೇಲೆ ಬೇರೆ ಎತ್ತು ಮಾಡಿದ್ಮೇಲೆ ಪಾಯಿಂಟ್ ಗಾಡಿ ಫಸ್ಟ್ ಹೊಡಿತೀವಿ, ಈಶಾ ಸಿಂಹಾದ್ರಿ ಅನ್ಬಿಟ್ಟು. ಅದಾದ್ಮೇಲೆ ನಮ್ ಎತ್ತು ಈಗ್ಲೂ ಯಾವ್ದು ಪೇರ್ಸ್ ಕಚ್ಕತಾ ಇಲ್ಲ. ನಮ್ ಎತ್ತಿನ ಜೊತೆಗೆ ನಮ್ ರಕ್ಷಣ ಅವರು ಮಾಡ್ಕೊಡ್ತೀನಿ ಹೊಡ್ಸ್ಕೊಡ್ತೀವಿ ಅಂತ ಹೇಳವ್ರೆ. ಹಂಗಾಗಿ ನಾವು ಅವರು ಎಲ್ಲ ಡಾನು ಇದು ಎಲ್ಲ ಜೊತೆಲೆ ಬರೋದು. ಅಣ್ಣ ಹುಣಸೂರಿಂದ ಒಂದ್ ಟ್ರೂಪ್ ಇದೀವಿ. ಹುಣಸೂರು ಬಿಳಿಕೆರೆ ಅಂತ ಅಂದ್ರೆ ಎರಡು ಒಂದೇ ಊರಿದ್ದಂಗೆ ನಾವು. ಹಂಗಾಗಿ ನಾವು ಎಲ್ಲ ಒಂದ್ ಟ್ರೂಪ್ ಇದೀವಿ. ಶಬರಿ, ಡಾನು, ಈಶಾ ಇರ್ಬೋದು, ಗಣಪ ಇರ್ಬೋದು, ಎಲ್ಲ ಒಂದ್ ಟೀಮು ನಾವು. ಹಂಗಾಗಿ ಬರ್ತೀವಿ. ಇದಕ್ಕೆ ಏನು ಅಂತಂದ್ರೆ ಪೇರ್ ಸಿಗ್ತಾ ಇಲ್ಲ ಸರ್. ಈಗ 6ರಿಂದ ಈ ಕಡೆ ಕೆಡಗೈತೆ. ಈ ಕಡೆ ಕೆಡಗಿರೋದು ಹೆಂಗ್ ಏಜು. ಇನ್ನ ಈ 6 ತಿಂಗಳು ಕಳೆದ್ರೆ ಭಯಂಕರ ಪ್ರೆಜರ್ ಅಲ್ಲಿ ಇರ್ತದೆ. ಇದಕ್ಕೆ ಏನು ಅಂತ ಅಂದ್ರೆ ಎತ್ತು ಒಂದಕ್ಕೊಂದ್ ಸೆಟ್ ಆಗ್ತಾ ಇಲ್ಲ. ಹಂಗಾಗಿ ಸೋಲ್ತಾ ಇದೀವಿ ನೋಡಿ. ಇದು ಪಾಯಿಂಟ್ ಗಾಡಿಲಿ ಒಂದ್ ಕಡೆ ಪ್ರಥಮ ಬಹುಮಾನ ಗೆದ್ದಿದೆ ಅಂತೆ. ಚಕ್ಟಿ ಗಾಡಿ ರೇಸ್ ಅಲ್ಲಿ ಒಂದ್ 4-5 ಬಹುಮಾನವನ್ನ ಗೆದ್ದಿದೆ ಅಂತೆ. ಇದಕ್ಕೆ ಒಳ್ಳೆ ಪೇರ್ ಕಚ್ಕಾಂತ ಇಲ್ಲ ಅಂತ ಇದು ಮಾಡ್ತಿದ್ದಾರೆ. ಸರ್ ಇದು ನಿಮ್ಮನೇಲಿ ಎಷ್ಟು ವರ್ಷ ಆಯ್ತು ಅಂದ್ರೆ ಎಲ್ಲಿನ ತಂದಿದ್ದೀವಿ? ಸರ್ ಚಿಕ್ಕದ್ರಲ್ಲಿ ನಾವು ಹಾಲಲ್ಲಂಕರಣಗಳಲ್ಲಿ ಬೆಟ್ಟದಪುರ ಕಾಡಲ್ಲಿ ಇದನ್ ತಂದು, ಗಣಪ ಅನ್ನೋದ್ನ ಹೊಸಳ್ಳಿ ಗ್ರಾಮದಲ್ಲಿ ತಂದು, ಇವೆರಡನ್ನೂ ಸಾಕ್ಲೇಬೇಕು ಅಂತ ಹೇಳಿ ಆಗಲ್ಲ ಅಂತ ಹೇಳಿದ್ರು. ಆಗಲ್ಲ ಅನ್ನೋರ್ಗೆಲ್ಲ ತೋರಿಸ್ಲೇಬೇಕು ಅಂತ ಹೇಳಿ ತಂದು ಸಾಕಿ ಪ್ರೈಸ್ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಜೀವನ ಆಗ್ಬೋದು, ಶರತ್ ಆಗ್ಬೋದು, ಇನ್ನು ಊರಲ್ಲಿ ಚೇತನ, ವಾಸವಣ ಅಂತ ಎಲ್ಲ ನಮ್ಮ ಪ್ರವೀಣ ಅವರು, ನಮ್ಮ ಮಾದೇಶ್ ಅವರು, ಸುಮಾರು ಜನ ನಮ್ಮ ಸ್ನೇಹಿತರುಗಳಿದ್ದಾರೆ. ಇದನ್ನ ಈಶಾ ಬಿಳಿಕೆರೆ ಗೆಳೆಯರ ಬಳಗ ಅಂತ ಹೇಳಿ ನಾವು ಟೀಮ್ ಹೆಸರನ್ನ ಮೆನ್ಷನ್ ಮಾಡಿ ಪ್ರೈಸ್ ಹಾಕೋದು ಯಾವಾಗ್ಲೂನು. ಹಂಗಾಗಿ ಇದನ್ನ ನಾವು ಗೆಲ್ಲಿಸ್ಲೇಬೇಕು ಅಂತ ಲಾಸ್ಟ್ ಕೊನೆವರೆಗೂ ನಮ್ಮನೇಲೇ ಇರ್ಲಿ, ನಾವೇ ಗೆಲ್ಬೇಕು ಅನ್ನೋ ಇದಕ್ಕೆ ಈಗ ನಮ್ಮ ಆಟೋ ಡ್ರೈವರ್ ಮಾದೇವಣ್ಣ ಅಂತ ಅವ್ರೆ, ರಂಗಂಕೊಪ್ಲವ್ರು, ಅವರು ಏನು ಅಂತ ಅಂದ್ರೆ ಇದಕ್ಕೆ ಅಂತ ಅಂದ್ರೆ ಬರೀ ಡೀಸೆಲ್ ಅಷ್ಟೇ. ಇದ್ರ ಪ್ರೀತಿ ವಿಶ್ವಾಸಕ್ಕೆ ಒಂದು ದಿನನೂ ದುಡ್ಡಂತೂ ಇಸ್ಕೊಂಡಿಲ್ಲ. ಒಂದು ದಿನನೂ ದುಡ್ಡು ಇಸ್ಕೊಂಡಿಲ್ಲ. ಫ್ರೀ ಆಗಿ ಬರ್ತಾರೆ. ಇದು ರೈಸ್ ಕೊಯ್ತೈತೆ ಅಂತ ಅಂದ್ರೆ ಈಗ ನಮ್ಮ ಊರಲ್ಲಿ ಹನುಮ ಜಯಂತಿ ಐತೆ. ಈಗ ಹನುಮ ಜಯಂತಿ ಇದ್ರುನು ಅವ್ರು ಏನು ಅಂತಂದ್ರೆ ಏನಾಯ್ತು ಅಂತ ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ. ಈಗ ನಮ್ ರಕ್ಷಣ ಅವ್ರು ಹೇಳಿದ್ರು ಸ್ನೇಹ ಭಾಗದಲ್ಲಿ ಬರ್ಲೇಬೇಕು ಕಾರಣ ಅಂದ್ರು ನಾವು ಬಂದೇ ಬರ್ತೀವಿ. ನಾವು ಸ್ನೇಹಕ್ಕೆ ಫಸ್ಟ್ ಬೆಲೆ, ಆಮೇಲೆ ಎತ್ತಕ್ ಬೆಲೆ. ಆ ರೀತಿ ಯಾಕೆ ಅಂತಂದ್ರೆ ಫಸ್ಟ್ ಒಡೆಯ ಎತ್ತು ಎಲ್ಲಾರ ಹತ್ರನೂ ಇರ್ತದೆ ಅಣ್ಣ. ಆದ್ರೆ ಫ್ರೆಂಡ್ಶಿಪ್ ಯಾವತ್ತೂ ಸಿಗಲ್ಲ. ಯಾರೋ ಒಬ್ರು ಹೇಳ್ತಾರೆ ನಮ್ ಎತ್ತು ಹೋಯ್ತೈತೆ ಅದಕ್ಕೆ ನಾವು ಬೇರೆ ಸಣ್ಣ ಪುಟ್ಟ ದನಿ ಕೊಡಲ್ಲ ಅಂತ. ಅಣ್ಣ ಹೋಗ ಎತ್ಕೆ ಎಲ್ರು ಗಾಡಿ ಹೊಡಿತಾರೆ, ಅದೇ ಹೋಗದೇ ಎತ್ತಲ್ಲಿ ಪ್ರೈಸ್ ಮಾಡ್ಬೇಕು. ಈಗ ನಮ್ಮ ಶರತಣ್ಣ ಅವ್ರ ಅಲ್ಲಿ ಹೋಗದೇ ಎತ್ತಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದವ್ರು. ಹಂಗೆ ಹೋಗದೇ ಎತ್ತು ಗಾಡಿ ಹೊಡೆದಿ ಪ್ರೈಸ್ ಮಾಡ್ಬೇಕು ಯಾವತ್ತು. ಅದು ಬಾರಿ ಮುಖ್ಯ. ಸ್ನೇಹಿತರ ನೋಡಿ,
ಹೋಗ ಎತ್ತಿಗಿಂತ ಹೋಗ್ದಂಗಿರೋ ಎತ್ತಿಗೆ ಬೆಲೆ ಕೊಡಿ ಅಂತೇಳಿ ಹೇಳ್ತಿದಾರೆ ಸ್ನೇಹಿತರೆ, ಅನುಭವದ ಮಾತುಗಳನ್ನ ಹೇಳ್ತಿದ್ರೆ. ನೋಡಿ, ಈ ಎತ್ತು ಇವರ ಊರಿನ ಹೆಸರಿಗೆ ತಕ್ಕನಂತೆ ಇದೆ ಸ್ನೇಹಿತರೆ. ನೋಡಿ, ಇವ್ರ ಊರ ಹೆಸರು ಬಿಳಿಕೆರೆ ಅಂತ, ಈ ಊರಿನ ಹೆಸರು. ಇವ್ರ ಮನೇಲಿರೋದು ಬಿಳಿಕರ ಸ್ನೇಹಿತರೆ. ನೋಡಿ, ಊರಿನ ಹೆಸರಿನ ತಕ್ಕನಾಗಿ ಅವ್ರ ಊರಿನ ಒಂದು ರಾಸು ಇದೆ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ. ನೋಡಿ, ಅವ್ರ ಮನೆ ತನಕ ನಮ್ಮನೇಲೇ ಇರ್ಲಿ ರಾಸು, ನಾವ್ ಯಾರಿಗೂ ಕೊಡಲ್ಲ, ನಾವ್ ಮಾರೋದು ಇಲ್ಲ ಅಂತ ಹೇಳ್ತಿದಾರೆ. ಅವ್ರ ಪ್ರೈಸ್ ಮಾಡ್ಲಿ ಬಿಡ್ಲಿ, ಅವ್ರ ಮನೇಲಿ ಇರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹಾಲು ಅಲ್ಲಿನ ಕರುವಿನಿಂದ ಸಾಕಿದಾರೆ ಸ್ನೇಹಿತರೆ. ಒಂಥರ ಮನೆ ಮಕ್ಕಳನ್ನ ಆ ಪಾಲನೆ ಪೋಷಣೆ ಮಾಡಿ ಸಾಕಿರೋ ತರ ಸಾಕ್ತಿದಾರೆ. ನೋಡಿ, ಎಷ್ಟ್ ಚೆನ್ನಾಗ್ ಮುದ್ದ ಸಾಕ್ತಾರ. ಅದು ಗಾಬರಿ ಆಗ್ತಿದೆ. ಇವ್ರ ಫ್ರೆಂಡ್ಸ್, ಇವ್ರ ಗ್ರೂಪ್ ಏನಿದೆ ಎಲ್ಲ ನಿಂತ್ಕೊಂಡು ಅದನ್ನ ಗಾಬರಿ ಆಗಿರೋದನ್ನ ಕಂಟ್ರೋಲ್ ಮಾಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಇದೆ ಅಂದ್ರೆ ನಮಗೆ ಖುಷಿ ಆಗ್ತಾ ಇದೆ ಈ ಎತ್ತನ್ನ ನೋಡ್ತಾ ಇದ್ರೆ. ಸರ್, ಮತ್ತೆ ಮನೇಲಿ ಇದೊಂದೇ ರಾಸನ ಬೇರೆ ಇದಾವ? ಸರ್, ಇನ್ನು ಚಕಡಿಗೆ ಪ್ರಿಪೇರ್ ಆಗ್ತಾ ಇರೋದು ಎರಡು. ತಿರ್ಗಾ ಬ್ರ್ಯಾಂಡ್ ಗಣಪ ಈಶಾ ಅಂತ ಪೇರಿದೆ. ತಿರ್ಗಾ ಗಣಪ ಒಂದಿದೆ. ನಾವು ಇನ್ನು ಎತ್ತನ್ ಸಾಕ್ತಿವಿ ಸರ್. ಇನ್ನು ನಮ್ ತಂದೆಯವರು ಏನಾರು ಆಗ್ಲಿ ಇದ್ರಲ್ಲಿ ಫಸ್ಟ್ ಪ್ರೈಸ್ ಹೊಡಿಬೇಕು ಅನ್ನೋದು ಒಂದು ಗುರಿಗೋಸ್ಕರ ಸುಮ್ನಿದ್ದಾರೆ. ಇನ್ನು ನಾವು ದನ ತಂದು ಕಟ್ಟೆ ಕಟ್ತೀವಿ ಸರ್, ರೈಸ್ ಆಡೇ ಆಡ್ತೀವಿ ಸರ್. ಜೀವನ್ ಅವರು ಯಾವಾಗ್ಲೂ ಅಷ್ಟೇ, ಏನೇ ಕೆಲಸ ಇರ್ಲಿ, ನಮ್ಮ ಹುಡುಗರುಗಳು ಯಾರೇ ಆಗ್ಬೋದು, ಜೀವನ್ ಅಂತಲ್ಲ ಎಲ್ಲಾ ಹುಡುಗರು ಅಷ್ಟೇ. ನಾವ್ ಒಂದೇ ಒಂದ್ ಫೋನ್ ಮಾಡಿದ್ರು ಸಾಕು, ಎಲ್ಲ ಬಂದು ಅವರೇ ತೊಳೆದು, ಅವರೇ ರೆಡಿ ಮಾಡಿ, ಅವರೇ ಇದ್ ಮಾಡಿ, ಅವರೇ ಎಲ್ಲ ರೆಡಿ ಮಾಡಿದ್ಮೇಲೆ ನಾವು ಬರೋದು ಅಷ್ಟೇ. ಎಲ್ಲ ಅವರೇ ನೋಡ್ಕೊಳ್ಳೋದು. ನೋಡಿದ್ರೆ ಗೊತ್ತಾಗತ್ತೆ ಸರ್, ಇದಕ್ಕೆ ಓನರ್ ಗಿಂತ ಜಾಸ್ತಿ ಇದ್ರ ಅಭಿಮಾನಿಗಳೇ ಎಲ್ಲ ಕಾರ್ಯನಿರ್ವಹಿಸ್ತಾರೆ ಅಂತ. ಸರ್, ನಾವು ರೈಸನ್ ಫೀಲ್ಡ್ ಬರಕ್ಕೆ ನಮ್ ಶಬರಿನೇ ಕಾರಣ. ನಾವು ಶಬರಿನ ಅವರು ಓನರ್ ಗಳಿರ್ಬೋದು, ನಮ್ಮ ಅರುಣ ಕಿರಣ ಅವರು, ನಾವೇ ಅದ್ರಲ್ಲಿ ಪ್ರೈಸ್ ಗೆದ್ದಾಗೆಲ್ಲ ನಾವೇ ಉತ್ಸಾಹದಿಂದ ಕುಣಿದಿರೋದು. ಹಂಗಾಗಿ ನಾವು ಅದನ್ನ ನೋಡಿ ರೈಸ್ಗೆ ಬಂದು ಶರತಣ್ಣ ಅವರು ನಮ್ ಕೈ ಹಿಡಿದ್ರು. ಬೀರ್ಗೋಡ್ನಳ್ಳಿ ಪ್ರಸನ್ನ, ಶರತಣ್ಣ ಇವ್ರುಗಳು ನಮ್ ಕೈ ಹಿಡಿದು ಮೇಕೆ ಎತ್ತಿದ್ರು ಸರ್. ಸ್ನೇಹಿತರೆ, ಶಬರಿ ಬಗ್ಗೆ ನಾವ್ ಎಷ್ಟು, ಯಾಕಂದ್ರೆ ಶಬರಿ ಇವತ್ತು ಹೆಂಗಿದೆ ಅಂದ್ರೆ, ನೋಡಿ, ಶಬರಿ ನೋಡ್ಬಿಟ್ಟೆ ನಾವ್ ರೇಸಿಗೆ ಬಂದಿದ್ದು ಅಂತ ಹೇಳ್ತಾ ಇದ್ರೆ, ನಮಗೆ ಶಬರಿ ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಕಮೆಂಟ್ ಮಾಡಿದ್ರೆ ಸ್ನೇಹಿತರೆ. ಎಲ್ಲರ ಹತ್ರನು ನಾವು ನಿಜವಾಗ್ಲೂ ಕ್ಷಮೆ ಯಾಚಿಸ್ತಿದೀನಿ. ಯಾಕಂದ್ರೆ ಕಾರಣಾಂತರದಿಂದ ಆಗಿರ್ಲಿಲ್ಲ ಸ್ನೇಹಿತರೆ. ಹತ್ತಿರ ದಿನಗಳಲ್ಲಿ ಶಬರಿ ಎತ್ತಿನ ವಿಡಿಯೋವನ್ನ ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಹುಣಸೂರು ಗ್ರಾಮಕ್ಕೆ ಹೋಗಿ ನಿಜವಾಗ್ಲೂ ಯಾರಾದ್ರೂ ಶಬರಿ ಎತ್ತಿನ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ನಮಗ್ ಕ್ಷಮಿಸ್ಬೇಕು ಅಂತ ಕೇಳ್ತೀವಿ. ಯಾಕಂದ್ರೆ ಎಷ್ಟ್ ದಿನ ನೀವು ಕೇಳಿದ್ರು ಮಾಡಕ್ ಆಗಿರ್ಲಿಲ್ಲ. ಇನ್ ಮುಂದಿನ ದಿನಗಳಲ್ಲಿ ಶಬರಿ ಎತ್ತಿನ ವಿಡಿಯೋವನ್ನ ಅವ್ರ ಮನೆಗೆ ಹೋಗಿ ನಿಮಗೆ ಖಂಡಿತವಾಗಿಯೂ ಮಾಡಿ ತೋರಿಸ್ತೀವಿ ಸ್ನೇಹಿತರೆ. ನೀವು ಬಂದು ನಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ರೆಕಗ್ನೈಸ್ ಮಾಡಿದ್ಕೆ ನಮ್ಮ ಎತ್ತಿಗೆ ತುಂಬಾ ಧನ್ಯವಾದಗಳು ಸರ್. ನಾವು ನಿಮಗೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಹಳ್ಳಿಕಾರ್ ಕಟ್ಬೇಕು, ಉಳಿಸ್ಬೇಕು, ಅದನ್ನ ಮಾಡ್ತಿರೋರೆ ನೀವು, ಹಳ್ಳಿಕಾರ್ ರಕ್ಷಕರು. ನಿಮ್ಮಂತವ್ರನ್ನ ನಮ್ಮ ಕರ್ನಾಟಕ ಜನತೆ ತೋರಿಸೋದು ನಮ್ ಕರ್ತವ್ಯ. ಓಕೆ ಸರ್, ಧನ್ಯವಾದಗಳು. ಇದೇ ತರ ಸಾಕ್ತಾನೆ ಇರ್ರಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ಈಶಾ ಬಿಳಿಗೆರೆ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಬೇಕು ಅಂತ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ